ನಮಸ್ಕಾರ. ನನ್ನ ಹೆಸರು ಜೆ.ಎಸ್. ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್. ನಾವು ಬಂದು ನಾವೇ ಬೋರ್ವೆಲ್ ಪಾಯಿಂಟ್ ಚೆಕ್ ಮಾಡಿ ಡ್ರಿಲ್ಲಿಂಗ್ ಮಾಡ್ತೀವಿ. ಮಾರ್ಕೆಟಿಂದ 10 ರೂಪಾಯಿ ರೇಟ್ ಕಡಿಮೆ. ಇಲ್ಲ ನೀವು ಕೊಟ್ಟಿದ್ರೆ ಪಾಯಿಂಟು ಮಾರ್ಕೆಟಿಂದ 10 ರೂಪಾಯಿ ಕಡಿಮೆ. ಯಾವುದು ಬೇಕಂದ್ರೆ ನೀವೇ ಸೆಲೆಕ್ಟ್ ಮಾಡಿ, ಸರಿನಾ? ಇದು ಬಂದು ಪಾಯಿಂಟು ಮಾಡೋದು ಡಿವೈನರ್ಗಳು ಗಾಡಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ಪಾಯಿಂಟು ನೀರು ಐತೆ ಇಲ್ಲ ಅಂತ ಕೊಡಬೇಕು. ನೋಡಿ, ಈ ಸೈಟ್ನಲ್ಲಿ ಪಾಯಿಂಟು ಕೊಟ್ಬಿಟ್ಟು ಹೋಗಿದ್ದಾರೆ, ಬಟ್ ಸೆಟ್ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ಪಕ್ಕದ ಮನೆಗೆ ಟಚ್ ಆಗುತ್ತೆ. ಅದಕ್ಕೆ 1 ಫೀಟ್ ದಾಟಿ ಡ್ರಿಲ್ ಮಾಡಿದರು. ಯಾವಾಗಲೂ ಬೋರ್ವೆಲಲ್ಲಿ ಡ್ರಿಲ್ ಮಾಡೋ ಟೈಮಲ್ಲಿ 4-5 ಇಂಚು ನೀರು ಬಂದುಬಿಟ್ರೆ ಅದು ಪರ್ಮನೆಂಟ್ ಲೆಕ್ಕ ಇಲ್ಲ. ಎಷ್ಟು ದೊಡ್ಡದಾಗಿ ನೀರು ಗ್ಯಾಪ್ ಬಂದರೂ ಸರಿ ಅಷ್ಟು ಬೇಗ ಹೋಗ್ಬಿಡತ್ತೆ. ಸಣ್ಣಾಗಿ 1.5 ಇಂಚು ಬಂದರೆ ಯಾವಾಗಲೂ ಇರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ? ಅದೇ ಥರ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋ ಟೈಮಲ್ಲಿ ನೀರು ಬಂದಿಲ್ಲ ಅಂದರೆ ನೀರು ಬಂದಿಲ್ಲ ಅಂತ ಲೆಕ್ಕ ಇಲ್ಲ. ಚಿಕ್ಕ ಚಿಕ್ಕ ಸೋರ್ಸ್ಗಳು ಇರುತ್ತೆ. ಅದು ಕವರ್ ಮಾಡೋಕ್ಕೆ ಏನು ಮಾಡಬೇಕು? ಒಂದು ಸಲ ಫ್ಲಶಿಂಗ್ ಮಾಡಿ ನೋಡಬೇಕು, ಸರಿನಾ? ಅದರಲ್ಲಿ ಇರೋ ನೀರೇ ಫ್ಲಶ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ನಾನು ಹೇಳುವುದು, ಬೋರ್ವೆಲಲ್ಲಿ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಬಿಟ್ಟರೆ ಅದು ಫ್ಲಶಿಂಗು. ಅದಕ್ಕೆ ನಾವು 10,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ ಆವಾಗಲೇ ಮಾಡಬೇಕಂದ್ರೆ, ಸರಿನಾ? ಅದು ಮಾಡಿದರೆ ಒಳ್ಳೆಯದು. ನೆಕ್ಸ್ಟು, ಯಾವಾಗಲೂ ಬೋರ್ವೆಲ್ಲು 2 ಡೇಸ್ ಮಾಡಿದ್ರೂ ಒಳ್ಳೆಯದಾಗತ್ತೆ. ಒಂದು ದಿವಸ ಮಾಡಿದ್ರೆ ಫಸ್ಟು ನೀರು ಬಂತ ಇಲ್ಲ ಅಂತ ನೆಕ್ಸ್ಟ್ ದಿವಸ ಡ್ರಿಲ್ ಮಾಡೋ ಟೈಮ್ನಲ್ಲಿ ಸ್ಟೋರೇಜ್ ನೀರು, ಔಟ್ಪುಟ್ ನೀರು ಆಚೆ ಕಡೆ ಬಂದರೆ ನೀರು ಬಂದಿದೆ ಅಂತ ಲೆಕ್ಕ. ಇದರಲ್ಲಿ ನೀರು ಬಂದಿದೆ. ಅದಕ್ಕೆ ಕಸ್ಟಮರ್ಗಳು ಯಾವಾಗಲೂ ನಿನ್ನೆ ನೈಟು ಲಾಸ್ಟ್ ರಾಡು ವೀಡಿಯೋ ಮಾಡಬೇಕು, ಇವತ್ತು ಬೆಳಗ್ಗೆ ಶುರು ಮಾಡ್ತಾರಲ್ಲ ಫಸ್ಟು ರಾಡು ವೀಡಿಯೋ ಮಾಡಬೇಕು. ಆವಾಗ ಡಿಫ್ರೆನ್ಸು ಗೊತ್ತಾಗುತ್ತೆ. ಸೈಲೆಂಟ್ ಆಗಿದೆ ನೋಡಿ. ಇದು ಬಂದು ಸೈಟ್ ಬಂದು ಬೆಂಗಳೂರಿನಲ್ಲಿ ಐತೆ, ಜಕ್ಕೂರು ಏರಿಯಾ. ನೋಡಿ, ಎಲ್ಲ ಜಾಗ ಕ್ಲಿಯರ್ ಐತೆ. ಗಾಡಿ ಸೆಟ್ ಮಾಡೋ ಕಡೆ ತುಂಬ ಕಷ್ಟ ಮಾಡಿಬಿಟ್ಟು ಒಳಗಡೆ ಬಿಟ್ಟಿದ್ದೀವಿ. ನೆಕ್ಸ್ಟ್ ದಿವಸ ಬೆಳಗ್ಗೆ 1000 ಫೀಟ್ ನೀವು ಮಾಡಿ ಬಿಟ್ಟಿದ್ರೆ ಒಂದು ಹಾಲು ಪ್ಯಾಕೆಟು 20 ರೂಪಾಯಿ ಚಾಕ್ಲೇಟು ಹಾಕಿದರೆ ಖಂಡಿತ 3 ರಾಡು ಒಳಗಡೆ ನೀರು ಬಂದ್ಬಿಡುತ್ತೆ. ಹೊಸೂರು ಬ್ರಹ್ಮ ಕೊಡ್ತಾರೆ. ಬಟ್ ಇದು ನಿನ್ನೆ ನೈಟು 7:20